ಸ್ನೇಹಿತರೆ, ನೀವು ಆಂಜನೇಯ ಸ್ವಾಮಿ ಪವಾಡನ ಫೋಟೋದಲ್ಲಿ ನೋಡಿರ್ತೀರಾ, ವಿಡಿಯೋದಲ್ಲಿ ನೋಡಿರ್ತೀರಾ, ಮೂವಿಗಳಲ್ಲಿ ನೋಡಿರ್ತೀರಾ. ಅದು ಇಲ್ಲ ಅಂತಂದ್ರೆ ಯಾವ್ದು ಕಥೆಯಲ್ಲೋ ಪುಸ್ತಕದಲ್ಲೋ ಓದಿರ್ತೀರಾ. ಆದ್ರೆ ಈ ಕಲಿಯುಗದಲ್ಲಿ ಕಣ್ಣಾರೆ ನೋಡಿದೀರಾ? ಇಲ್ಲ. ಆದ್ರೆ ನಾನಂತೂ ಕಣ್ಣಾರೆ ನೋಡಿದೀನಿ. ಎಲ್ಲಿ ಅಂತಂದ್ರೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕುಣೆಬೆಳಕೆರೆ ಅನ್ನೋ ಒಂದು ಗ್ರಾಮದಲ್ಲಿ. ಈ ಊರಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ಎಷ್ಟು ಪವರ್ಫುಲ್ ಅಂದ್ರೆ ನಿಜ ಹೇಳ್ತೀನಿ, ನೀವು ಯಾರು ನಂಬಲ್ಲ. ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಹೇಳ್ತಾ ಇದೀನಿ. ಆ ಊರಿನ ದೇವ್ರು ಎಷ್ಟು ಪವರ್ಫುಲ್ ಅಂತಂದ್ರೆ ಯಾವುದೇ ತರದ ಸಮಸ್ಯೆಗಳಿರ್ಲಿ, ಆ ಊರಿನ ಜನಕ್ಕೆ ಎಷ್ಟೇ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರು ಕೂಡ ಅವರು ಫಸ್ಟ್ ಹಾಸ್ಪಿಟಲ್ಗಿಂತ ಮುಂಚೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ದೇವರು, ಅಷ್ಟೇ ಫಾಸ್ಟ್ ಆಗಿ ಅವರ ಕಾಯಿಲೆಗಳು ವಾಸಿ ಆಗುತ್ತೆ. ಅದಾದ ನಂತರ ಯಾವ್ದಾದ್ರು ಫ್ಯಾಮಿಲಿಲಿ ವಾಮಾಚಾರ, ಮಾಟ, ಮದ್ದು ಯಾವುದೇ ತರದ ಪ್ರಯೋಗ ಆಗಿದ್ರು ಕೂಡ ಅದನ್ನ ಚಿಟ್ಟಿಗೆ ಹೊಡೆಯೋದ್ರೊಳಗಡೆ ಅಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಸಾಲ್ವ್ ಮಾಡುತ್ತೆ. ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಒಂದು ಸಲ ನೀವು ಈ ಊರಿಗೆ ಹೋಗಿ, ಅಲ್ಲಿ ನಿಮಗೆ ಹೂವಿನ ಪ್ರಸಾದ ಬೇಕು ಅಂದ್ರೆ ಹೂವಿನ ಪ್ರಸಾದ ಸಿಗುತ್ತೆ. ಅದು ಇಲ್ಲ ಅಂದ್ರೆ ಪಲ್ಲಕ್ಕಿಲಿ ನೀವು ಸ್ವತಃ ದೇವರ ಪವಾಡ ನೋಡ್ಬೇಕು ಅಂತಿದ್ರೆ ದೇವರಣೆಗೂ ಕೈ ಮುಗಿತೀನಿ. ಅದನ್ನ ಮಾತ್ರ, ಆ ಸಾಹಸಕ್ಕೆ ಮಾತ್ರ ಕೈ ಹಾಕ್ಬೇಡಿ. ಯಾಕಂದ್ರೆ ಅಷ್ಟೊಂದು ಆರ್ಭಟದಲ್ಲಿ ಇರುತ್ತೆ ದೇವರು. ಅದನ್ನ ಕಣ್ಣಾರೆ ನೋಡಿ